ಪಂಜಾಬ್ನಲ್ಲಿ ಆಕಾಂಕ್ಷಾ ನಿಗೂಢ ಸಾವು ಪ್ರಕರಣ. ಅವಳು ಆತ್ಮಹತ್ಯೆ ಮಾಡಿಕೊಳ್ಳೋ ಹುಡುಗಿಯಲ್ಲ. ಆಕಾಂಕ್ಷಾ ನಿಗೂಢವಾಗಿ ಸಾವನ್ನಪ್ಪಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ಸಾವಿನ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಆಕೆ ಆತ್ಮಹತ್ಯೆ ಮಾಡಿಕೊಳ್ಳೋ ಹುಡುಗಿಯಲ್ಲ, ಅವಳನ್ನ ಕೊಲೆ ಮಾಡಿದ್ದಾರೆ ಎಂಬ ಅನುಮಾನವಿದೆ. ಮೃತ ಆಕಾಂಕ್ಷಾಳ ಅಜ್ಜಿ ಸರಸ್ವತಿ ಮತ್ತೆ ಅತ್ತೆ ಚಂದ್ರಕಲಾ ಆಕಾಂಕ್ಷಾಳ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲವರು ಹೇಳ್ತಿದ್ದಾರೆ ಆತ್ಮಹತ್ಯೆ ಅಂತೇಳಿ, ಅಂಥದ್ದೇನಾದ್ರೂ ನಡೆಯೋದು ಇಲ್ಲ. ಯಾರು ಮಾತಾಡಿಸಲ್ಲ, ನಾನು ನಂಬೋದಿಲ್ಲ. ಎಲ್ಲ ಮಾಡೋದಿಲ್ಲ, ಸತ್ಯ. ಅದಕ್ಕೆ ಬುದ್ಧಿ ಆದರೆ ಏನು ದುರ್ಬುದ್ಧಿ ಏನೂ ಇಲ್ಲ. ಅದು ಒಳ್ಳೆ ರೀತಿಯೇ ನಡ್ತಂದಿತ್ತು ನಮ್ಮ ಮಗಳು. ಏನಾಗಿರೋದು ಅಂತ ನನಗೆ ಗೊತ್ತಿಲ್ಲ. ಅವಳ ತಂದೆ ಹೇಳ್ತಿದ್ರೆ ಕೊಲೆ ಮಾಡಿರ್ಬೋದಾ ಅಂತೇಳಿ. ಮಾಡಿರ್ಬೋದು, ಕೊಲೆನೇ ಕಾರಣ. ಇಲ್ಲದ ಅವಳು ಸ್ವಯಂ ಸುಸುಡು ಮಾಡುವುದಿಲ್ಲ. ಸತ್ಯ ಬಂದಿಲ್ಲ ಅದು ಸ್ವಾಮಿ, ಸತ್ಯ. ಸುಸುಡು ಮಾಡುವುದಿಲ್ಲ. ಕೆಲವರು ಹೇಳ್ತಿದ್ದಾರೆ ಆತ್ಮಹತ್ಯೆ ಅಂತೇಳಿ, ಅಂಥದ್ದೇನಾದ್ರೂ ನಡೆಯೋದು ಇಲ್ಲ. ಯಾರು ಮಾತಾಡಿಸಲ್ಲ, ನಾನು ನಂಬೋದಿಲ್ಲ. ಎಲ್ಲ ಮಾಡುವುದಿಲ್ಲ, ಸತ್ಯ. ಆಕಾಂಕ್ಷಿ ಅವರಿಗೆ ಏನಾಯ್ತು ಅಂತೇಳಿ ಎಷ್ಟು ಗಂಟೆ ಗೊತ್ತಾಯ್ತು? 17 ತಾರೀಕಿಗೆ ಅಂತೇಳಿ. ಇಲ್ಲ 5 ಗಂಟೆ ಗೊತ್ತಾಯ್ತು. ಯಾರಿಗೆ ಕಾಲ್ ಮಾಡಿದ್ರು? ಕಾಲ್ ಮಾಡಿದಲ್ಲ, ನನ್ನ ಮಗ ಡೈರಿಗೆ ಹಾಲು ಹಾಕಿಕೊಂಡು ಬರುವಾಗ ಆ ವಿಷಯ ಅವನಿಗೆ ಗೊತ್ತಾಯ್ತು. ಅವ ಸಹಪಾಠಿಗಳು ಕಾಲ್ ಮಾಡಿದ್ರೆ ಅಥವಾ ಪೊಲೀಸ್ ಇಲಾಖೆಯಿಂದ? ಇಲ್ಲಿ ನನ್ನ ಅತ್ತೆ ಮಗಳು ಏನೋ ವಿಷಯ ಗೊತ್ತಾಗಿದೆ ಕೇಳಿದ್ರು, ನನಗೆ ಗೊತ್ತಿಲ್ಲ ಹೇಳಿದೆ. ಆನಂತರ ನಾನು ಸೈಲೆಂಟ್ ಆದ, ಅವರು ಸೈಲೆಂಟ್. ಅಷ್ಟೊತ್ತಿಗೆ ನನ್ನ ಮಗ ಬಂದ. ಅಮ್ಮ ಹೀಗೆ ಉಂಟು ವಿಷಯ. ಅಷ್ಟೊತ್ತಿಗೆ ನಾನು ಇಲ್ಲಿಂದ ಇವರು ಮಕ್ಕಳು ಫೋನ್ ಮಾಡಿದ್ರು, ತಮ್ಮನ ಮಕ್ಕಳು ಫೋನ್ ಮಾಡಿದ್ರು. ಆಂಟಿ ಹೀಗೆ ಗೊತ್ತುಂಟು, ನಿಮಗೆ ಗೊತ್ತಾಗಿದೆ? ಇಲ್ಲ, ನನಗೆ ಸರಿ ವಿಷಯ. ನೀನೆಂತ ಅವಳು ಕೂಗ್ತಾ ಹೇಳಿ, ನನ್ನ ಅಕ್ಕನಿಗೆ ಎಂತ ಆಗಿದೆ ಅಂತ. ಇಲ್ಲ ಹುಷಾರಿದ್ದಾಳೆ, ನೀನು ಏನು ಗಾಬರಿ ಮಾಡಿಕೊಳ್ಬೇಡ, ನಮಗೆ ಸರಿ ವಿಷಯ ತಿಳಿದ ನಂತರ ಇದು ಮಾಡುವ ಅಂತೇಳಿ. ಆನಂತರ ಸ್ವಲ್ಪ ವಿಷಯ ಒಂದು ಕಳೆದು ಎಲ್ಲ ವಿಷಯ ನಮಗೆ ತಿಳಿದ ನಂತರ ಅವಳು ಡೆತ್ ಆಗಿದೆ ಅಂತ. ಏನಾಗಿ ಡೆತ್ ಆಗಿದೆ ಅಂತೇಳಿ ಮಾಹಿತಿ ಬಂತು ಸರ್? 11 ಗಂಟೆಗೆ ಸರ್ಟಿಫಿಕೇಟ್ ತೆಗಿಲಿಕ್ಕೆ ಮುನ್ಸಿಪಲ್ ಆಫೀಸಿಗೆ ಹೋಗಿದೆ ಅಂತ.